ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಚುನಾವಣಾ ವ್ಯವಸ್ಥೆ ಹಾಗೆ ಮತದಾರರ ಗುರುತಿನ ಚೀಟಿ ನಿಯಮಗಳನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಅಮೆರಿಕದಲ್ಲಿಯೂ ಮತದಾನಕ್ಕೆ ಪೌರತ್ವದ ಪುರಾವೆ ಮತ್ತು ಭಾವಚಿತ್ರ ಇರುವಂತ ಗುರುತಿನ ಚೀಟಿ ಐಡಿ ಕಾರ್ಡ್ ಅನ್ನ ಕಡ್ಡಾಯಗೊಳಿಸಬೇಕು, ಸೇವ್ ಅಮೆರಿಕ ಕಾಯ್ದೆಯನ್ನ ಬೆಂಬಲಿಸುವಂತೆ ಮನವಿ ಮಾಡುವಂತ ವೇಳೆ ಭಾರತವನ್ನು ಉದಾಹರಣೆಯನ್ನಾಗಿ ನೀಡಿದ್ದಾರೆ. ತಮ್ಮ ಟ್ರೂತ್ ಸೋಷಿಯಲ್ ಜಾಲತಾಣದಲ್ಲಿ ಈ ಕುರಿತು ಬರೆದುಕೊಂಡಿರುವಂತಹ ಟ್ರಂಪ್ ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರೊಂದಿಗೆ ನಡೆದ ಸಂಭಾಷಣೆಯನ್ನ ಸ್ಮರಿಸಿದ್ದಾರೆ. ಈ ತಿಂಗಳ ಆರಂಭದಲ್ಲಿ ಜ್ಞಾನೇಶ್ ಕುಮಾರ್ ಅವರು ಮಾನ್ಯತೆ ಇರುವಂತಹ ಫೋಟೋ ಗುರುತಿನ ಚೀಟಿ ಇಲ್ಲದೆ ಅಮೆರಿಕಾದಲ್ಲಿ ಚುನಾವಣೆಗಳನ್ನು ಹೇಗೆ ನಡೆಸ್ತೀರಿ ಅಂತ ತಮ್ಮ ಆಡಳಿತವನ್ನ ಪ್ರಶ್ನಿಸಿದ್ರು ಅನ್ನೋದಾಗಿ ಟ್ರಂಪ್ ತಿಳಿಸಿದ್ದಾರೆ. ಭಾರತದಲ್ಲಿ ನಡೆದ ಕಳೆದ ಸಾರ್ವತ್ರಿಕ ಚುನಾವಣೆಯ ಬೃಹತ್ ಪ್ರಮಾಣವನ್ನು ಉಲ್ಲೇಖಿಸಿದ ಅವರು ಸುಮಾರು 64.6 ಕೋಟಿ ಮತದಾರರು ಭಾಗವಹಿಸಿದಂತ ಆ ಚುನಾವಣೆಯಲ್ಲಿ 1% ಕಡಿಮೆ ಮತಗಳು ಅಂಚೆಯ ಮೂಲಕ ಬಂದಿದ್ದು, ಅತ್ಯಂತ ಪ್ರಮುಖ ಅಂಶ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮತದಾರನು ಕಡ್ಡಾಯವಾಗಿ ಮಾನ್ಯತೆ ಹೊಂದಿರುವಂತಹ ಫೋಟೋ ಗುರುತಿನ ಚೀಟಿಯನ್ನೇ ಬಳಸಿ ಮತ ಚಲಾಯಿಸಿದ್ದ ಅಂತ ಟ್ರಂಪ್ ಬರೆದುಕೊಂಡಿದ್ದಾರೆ. ಅಮೆರಿಕದ ಮಹತ್ವದ ಸೇವ್ ಅಮೆರಿಕ ಕಾಯ್ದೆಯನ್ನ ಸಂಸತ್ತು ತಕ್ಷಣವೇ ಅಂಗೀಕರಿಸಬೇಕಿದೆ ಅಂತ ಪುನರುಚ್ಚರಿಸಿದ ಟ್ರಂಪ್ ಅಮೆರಿಕದ ಒಕ್ಕೂಟ ಮಟ್ಟದ ಚುನಾವಣೆಗಳಲ್ಲಿ ಮತ ಚಲಾಯಿಸಲು ಬಯಸುವ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಪೌರತ್ವದ ಸಾಕ್ಷ್ಯ ನೀಡಬೇಕು ಅಂತ ಹೇಳಿ ಪ್ರತಿಪಾದಿಸಿದ್ದಾರೆ.